ಮೀನುಗಾರಿಕೆ ಇಲ್ಲ ಅಂದ್ರೆ ಎಷ್ಟೋ ಜನರ ಜೀವನವೇ ಇಲ್ಲ ಎಂದರ್ಥ. ಆದ್ರೆ ಕಳೆದ 4-5 ವರ್ಷಗಳಿಂದ ಸಮುದ್ರದಲ್ಲಿ ಮತ್ಸ್ಯಕ್ಷಾಮ ಕಂಡುಬರುತ್ತಿದೆ. ಮೀನುಗಾರಿಕೆಗೆ ಹೋಗುವ ಮೀನುಗಾರರು ನಿರೀಕ್ಷಿಸಿದಷ್ಟು ಮೀನುಗಳು ಲಭ್ಯವಾಗದೆ ದಡ ಸೇರುತ್ತಿದ್ದಾರೆ. ಜೊತೆಗೆ ಅವಧಿಗೆ ಮುನ್ನವೇ ಬೋಟ್ಗಳು ಕಡಲ ಕಿನಾರೆಯಲ್ಲಿ ಲಂಗಾರು ಹಾಕುತ್ತಿದೆ. ಇದಕ್ಕೊಂದು ಪರಿಹಾರೋಪಾಯವನ್ನ ಮೀನುಗಾರರೇ ಹುಡುಕಿ ಅದನ್ನ ಕಾಯ್ದೆ ರೂಪದಲ್ಲಿ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದಾರೆ. ಹೌದು, ಮತ್ಸ್ಯಕ್ಷಾಮ ಮೀನುಗಾರರನ್ನ ಕಂಗೆಡುವಂತೆ ಮಾಡಿದೆ. ಬೋಟ್ ಮಾಲೀಕರು ನಿರೀಕ್ಷಿಸಿದಷ್ಟು ಮತ್ಸ್ಯ ಸಂಪತ್ತು ದೊರಕದೆ ಕೈ ಸುಟ್ಟುಕೊಳ್ತಿದ್ದಾರೆ. ಇದಕ್ಕೆ ಮತ್ಸ್ಯ ಸಂತತಿ ನಾಶವೇ ಮುಖ್ಯ ಕಾರಣ. ಮಳೆಗಾಲದಲ್ಲಿ ಮೀನುಗಳ ಸಂತಾನೋತ್ಪತ್ತಿಯ ಕಾಲ. ಈ ಅವಧಿಯಲ್ಲಿ ಮೀನುಗಳ ಮೊಟ್ಟೆಯಿಂದ ಹೊರಬರುವ ಮರಿಗಳು 3 ತಿಂಗಳ ಕಾಲ ಸಮರ್ಪಕ ರೀತಿಯಲ್ಲಿ ಬೆಳೆದು ದೊಡ್ಡದಾದಲ್ಲಿ ಮೀನುಗಾರರಿಗೇ ಉಪಯುಕ್ತ. ಸದ್ಯ 2 ತಿಂಗಳ ಕಾಲ ಮಾತ್ರವಿರುವ ಮೀನುಗಾರಿಕೆ ನಿಷೇಧ ಮತ್ಸ್ಯ ಸಂತತಿ ಬೆಳವಣಿಗೆಗೆ ತೊಡಕಾಗುತ್ತಿದೆ. ಮೀನುಗಾರಿಕೆ ನಿಷೇಧ ಕಾಲಾವಧಿ ಏರಿಕೆಯಾದಲ್ಲಿ ಮೀನು ಮರಿಗಳ ಸಮರ್ಪಕ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಿಸಿದಂತಾಗುತ್ತದೆ. ಆದ್ದರಿಂದ ಮಳೆಗಾಲದಲ್ಲಿ 2 ತಿಂಗಳ ಮೀನುಗಾರಿಕೆ ನಿಷೇಧವನ್ನ 3 ತಿಂಗಳಿಗೆ ಏರಿಕೆ ಮಾಡಬೇಕೆಂದು ಕರ್ನಾಟಕ ಕರಾವಳಿ ಕ್ರಿಯಾ ಸಮಿತಿ ಎಂಬ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಾರವಾರದವರೆಗೆ ಇರುವ ಮೀನುಗಾರರ ಒಕ್ಕೂಟ ನಿರ್ಧರಿಸಿದೆ. ಆದ್ರೆ ಇದು ಕೇವಲ ಜಾಗೃತಿ ಮಾತ್ರ ಆಗದೆ ಕಾಯ್ದೆಯ ರೂಪದಲ್ಲಿ ಜಾರಿಗೊಳ್ಳಬೇಕೆಂಬುದು ಇವರ ಆಸೆಯಾಗಿದೆ. ದಿನ ನಮಗೆ ಮೀನುಗಾರಿಕೆ ನಿಷೇಧ ಇತ್ತು. ಈಗ 90 ದಿವಸ ಮಾಡಲಿಕ್ಕೆ ನಾವೇ ಅಂದ್ರೆ ಕರ್ನಾಟಕ ಕರಾವಳಿ ಕ್ರಿಯಾ ಸಮಿತಿ ಅಂತ 2 ತಿಂಗಳು ಈಗ ಉಂಟು. ಮುಂಚೆ 3 ತಿಂಗಳು. ಈಗ ವರ್ಷ ಮೀನಿನ ಸಂತತಿ ನಾಶ ಆಗುತ್ತುಂಟು. ಇದು ನಾವು ಆಲೋಚನೆ ಮಾಡಿದಾಗ ನಮ್ಮಲ್ಲಿ ಒಂದು ಜಾಗೃತಿ ಬರಬೇಕಂತ ಆಗಿದೆ ಮೀನುಗಾರ ಸಂಘಟನೆ. ಅದಕ್ಕೆ ಮುಂಚೆ ನಾವು ಮೀನುಗಾರಿಕೆ 90 ದಿವಸ ಇತ್ತು. ಅಂದರೆ ಯಾಕೆ ಅಂದರೆ ಮಳೆಗಾಲದಲ್ಲಿ ಮೀನು ಮರಿ ಇಡುವ ಟೈಮ್. ಅದು ಕರೆಕ್ಟ್ 3 ತಿಂಗಳಲ್ಲಿ ಮರಿ ಹಾಕಿ ಬೆಳೆದ್ರೆ ಅದು ನಮಗೆ ನಾಡ್ದು ಸಿಗೋದು. ಈಗ ನಾವು ಕೇರಳದಲ್ಲಿ ಆಚೆ ಮಹಾರಾಷ್ಟ್ರದಲ್ಲೆಲ್ಲ ಮುಂಚೆ ಅವರು ಮೀನುಗಾರಿಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಮಗಿಂತ ಮುಂಚೆ ಅವರು ಮೀನುಗಾರಿಕೆ ಸ್ಟಾರ್ಟ್ ಮಾಡಿ ನಮ್ಮ ಕರಾವಳಿಗೆ ಬಂದು ಮೀನುಗಾರಿಕೆ ಆರಂಭ ಮಾಡಿದ್ದರಿಂದ ನಮಗೆ ಸಹ ಅದೇ ರೀತಿ ಮೀನುಗಾರಿಕೆ ಬೇಕಂತ ನಾವೇ ಸರ್ಕಾರದಿಂದ ವಿನಂತಿ ಮಾಡಿ ಅನುಮತಿ ಪಡ್ಕೊಂಡದ್ದು. ಈಗ ಎಲ್ಲ ಜಾಗದಲ್ಲಿ ನಾವು ನೋಡುವಾಗ ಮೀನುಗಾರಿಕೆ ಸಂತತಿ ನಾಶ ಆಗುತ್ತೆ. ಕಾರಣ ನಮ್ಮದು ಈ ಬ್ಯಾನ್ ಪೀರಿಯಡ್ ಕಡಿಮೆಯಾಗಿ ಮೀನು ಮರಿಯಾಗಿ ದೊಡ್ಡದಾಗಲಿಕ್ಕೆ ಟೈಮ್ ಇಲ್ಲ. ಮತ್ತು ನಮ್ಮ ಹತ್ರ ಈಗ ಅನ್ಸೈಂಟಿಫಿಕ್ ಮೆಥಡ್ ಎಲ್ಲ ಜಾಸ್ತಿ ಆಗಿದೆ. ಮುಂಚೆ ಅಂದರೆ ಬರೀ ಮೀನುಗಾರರು ಮೀನುಗಾರಿಕೆಯನ್ನು ನಂಬಿದ್ರು. ಈಗ ಮೀನುಗಾರ ಅಲ್ಲದು ಕಮರ್ಷಿಯಲ್ ಆಗಿ ಹೋಗಿದೆ. ಸರ್ಕಾರ ಸಹ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಈ ಕಾರಣದಿಂದ ಮೀನುಗಾರಿಕೆ ಈಗ ಅಧೋಗತಿಗೆ ಹಂತದಲ್ಲಿ ಇದೆ. ಈಗಾಗಲೇ 3 ತಿಂಗಳ ಮೀನುಗಾರಿಕೆ ನಿಷೇಧಕ್ಕೆ ಗುಜರಾತ್ನಲ್ಲೂ ಮನವಿ ಬಂದಿದೆ. ಇದೇ ಮಾದರಿಯಲ್ಲಿ ಮಹಾರಾಷ್ಟ್ರ, ಕೇರಳ, ಗೋವಾದಲ್ಲೂ 3 ತಿಂಗಳ ನಿಷೇಧವಾದಲ್ಲಿ ಸಂಪೂರ್ಣ ಪಶ್ಚಿಮ ಕರಾವಳಿಯಲ್ಲಿ ಏಕರೂಪದ ಕಾಯ್ದೆ ಜಾರಿಗೆ ಬಂದು ಮತ್ಸ್ಯ ಸಂತತಿ ಹೆಚ್ಚಳವಾಗಲಿದೆ. ಕೇಂದ್ರ ಸರ್ಕಾರದ ಮೀನುಗಾರಿಕಾ ಇಲಾಖೆ 5 ರಾಜ್ಯಗಳ ಸಭೆ ಕರೆದು ಇದಕ್ಕೊಂದು ನೀತಿ ಜಾರಿಗೊಳಿಸಬೇಕೆಂಬುದು ಕ್ರಿಯಾ ಸಮಿತಿಯ ಒತ್ತಾಯ.